ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿ ರಾಜ್ಯ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ಮಾಡಿದೆ. ಇದೀಗ ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಜಲವಾದಿ ನಾರಾಯಣ ಸ್ವಾಮಿ ಅವರು ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್, ಅಹೋರಾತ್ರಿ ಧರಣಿ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಬಿಸಿ ಎಷ್ಟು ಮುಟ್ಟಿದೆ ಅನ್ನೋದನ್ನ ನಾವು ಸ್ವಲ್ಪ ನೋಡಬೇಕಾಗಿದೆ. ಯಾಕೆಂದ್ರೆ ಕಾಂಗ್ರೆಸ್ ಹುಟ್ಟಿರೋದೇ ಗಾಂಧಿ ತತ್ವದಲ್ಲಿ ಅಂತ ಹೇಳಿದ್ದಾರೆ. ಅವರ ನೀತಿ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ನಾವು ಮಾಡ್ತಿರ್ತಕ್ಕಂಥದ್ದೇನು, ನಾವು ಈ ರೀತಿ ಶಾಂತಿಯುತವಾಗಿ ಒಂದು ಹೋರಾಟ ಮಾಡಿದರೆ ಅದು ಗಾಂಧಿ ಹೇಳಿಕೊಟ್ಟದ್ದೇ ಅಲ್ವಾ. ಅಂದಮೇಲೆ ಅವ್ರಿಗೇನಾದರೂ ಗಾಂಧಿ ತತ್ವದಲ್ಲಿ ಸಿದ್ಧಾಂತಗಳಲ್ಲಿ ನಂಬಿಕೆ ಇದ್ದರೆ, ಗಾಂಧಿ ಬಗ್ಗೆ ಗೌರವ ಇದ್ದರೆ, ಈ ತಕ್ಷಣ ನಮ್ಮ ಹೋರಾಟಕ್ಕೆ ಬೆಲೆ ಕೊಟ್ಟು ಜನರ ತಲೆಯ ಮೇಲೆ ಹಾಕಿರ್ತಕ್ಕಂಥ ಅನೇಕ ಬರೆ ಇದೆಯಲ್ಲ, ಬೆಲೆ ಏರಿಕೆ ಬರೀ ಕಡಿಮೆ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಗಾಂಧಿಯನ್ನೇ ಇವರು ಅವರ ತತ್ವ ಸಿದ್ಧಾಂತಗಳ ಮೂಲಕ ಸರ್, ಅದೇ ರೀತಿಯಾಗಿ ಇವತ್ತು ಸಿಎಂ ಮನೆ ಮುತ್ತಿಗೆ ಹಾಕ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಎಷ್ಟು ಗಂಟೆಗೆ ಮುತ್ತಿಗೆ ಹಾಕ್ತೀರಾ, ಯಾವ ರೀತಿಯಾಗಿ? 11 ಗಂಟೆಗೆ ಇಲ್ಲಿಂದ ಹೊರಡೋದು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಸೊ ಅದರ ಪ್ರಕಾರ ಈಗ ನಮ್ಮ ಕಾರ್ಯಕರ್ತರು ಸುಮಾರು 10,000 ಕಾರ್ಯಕರ್ತರು ಇವತ್ತು ಇಲ್ಲಿ ಬರ್ತಾರೆ. ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮಕ್ಕೆ 11 ಗಂಟೆಗೆ ಚಾಲನೆ ಕೊಡ್ತೇವೆ. ಸರ್, ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಹೋರಾಟವನ್ನ ನೀವು ಮಾಡ್ಕೊಂಡಿರುವಂತದ್ದು. ಇದೀಗ ಅಹೋರಾತ್ರಿ ಧರಣಿ ಆಯ್ತು. 7ನೇ ತಾರೀಕು ಮೈಸೂರಿನಲ್ಲಿ ಜನಾಕ್ರೋಶ ಕೂಡ ಹಮ್ಮಿಕೊಂಡಿದ್ರ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲ ಕಡೆಯಲ್ಲೂ ಮೈಸೂರು 7ನೇ ತಾರೀಕು ಪ್ರಾರಂಭ ಆಗುತ್ತೆ. ಇದು ಎಲ್ಲ ಜಿಲ್ಲೆಗಳಿಗೂ ಪಸರಿಸುತ್ತೆ. ನಾವು ಎಲ್ಲ ಕಡೆಯಲ್ಲಿ ಹೋಗಿ ಜನರ ಗಮನ ಸೆಳೆಯತಕ್ಕಂಥ, ಜನರಿಗೆ ಆಗಿರ್ತಕ್ಕಂಥ ಈ ಹೊರೆಯನ್ನು ಇಳಿಸ್ಲಿಕ್ಕೆ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಬಟ್ ನೋಡಬೇಕು ಇವರು ಯಾವ ಮಟ್ಟಕ್ಕೆ ಇದು ಮಾಡ್ತಾರೆ. ಯಾಕಂತಂದರೆ ಇವರು ಒಂದು ಮಂಡು ಸರ್ಕಾರ ಇದು. ನಾನು ಆಗಾಗ ಹೇಳ್ತಿರ್ತೀನಿ, ಏನೋ ಒಂದು ಚಂಡಿ ಹೆಂಡತಿ ಸರ್ಕಾರ ಇದ್ದಂಗೆ. ಗಂಡ ಏನೇ ಹೇಳಿದ್ರು ಹೆಂಡತಿ ಬೇರೆಯೇ ಮಾಡ್ತಿರ್ತಾಳೆ ಅಂತೆ. ಹಾಗೆ ಈ ಚಂಡಿ ಹೆಂಡತಿ ಸರ್ಕಾರ ಇದು ಎಷ್ಟರ ಮಟ್ಟಿಗೆ ಜನರ ಪರವಾಗಿ ನಿಲ್ಲುತ್ತೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಸರ್, ಅದೇ ರೀತಿಯಾಗಿ ಮೈಸೂರಿನ ಹೋರಾಟಕ್ಕೆ ಯಾವ ರೀತಿಯಾಗಿ ರೂಪುರೇಷೆ ಮಾಡ್ಕೊಂಡಿದ್ದೀರಾ ಅಂತ? ಅಲ್ಲೂ ಕೂಡ ಇದೇ ಥರದ ಚಟುವಟಿಕೆಗಳು ನಡೀತದೆ. ಅಲ್ಲಿ ಮಾನ್ಯ ಜೋಶಿ ಅವರು ಉದ್ಘಾಟನೆ ಮಾಡ್ತಾರೆ. ಅಲ್ಲಿಂದ ಚಾಲನೆ ಕೊಟ್ಟು ಇಡೀ ರಾಜ್ಯಕ್ಕೆ ಅದು ವ್ಯಾಪಿಸುತ್ತೆ. ಸರ್, ಏನು ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಪಾಸ್ ಆಗಿರುವಂತದ್ದು, ಇಲ್ಲಿ ಮೈತ್ರಿ ಸರ್ಕಾರಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ವು. ಅದೇ ರೀತಿಯಾಗಿ ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದ್ರ ಮಧ್ಯೆ ಇದೀಗ ಬಿಲ್ ಪಾಸ್ ಆಗಿದೆ. ಕೆಲವರು ಮಾತ್ರ ವಿರೋಧ ಮಾಡಿದ್ದಾರೆ. ಈಗ ಕಾಂಗ್ರೆಸ್ಗೆ ಇದರ ಚಿಂತೆ ಇದೆ, ಬೇರೆ ಯಾರಿಗೂ ಇಲ್ಲ. ಆದರೆ ನಾವು ಮಾಡ್ತಿರ್ತಕ್ಕಂಥದ್ದೇನು, ಆಸ್ತಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ. ಕಾಂಗ್ರೆಸ್ಗೆ ಯಾಕೋ ದುಃಖ ಆಗಿದೆ. ಆದರೆ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಭವಿಷ್ಯ ಇಡೀ ನಮ್ಮ ಇತಿಹಾಸದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಏನೂ ಮಾತಾಡದೆ ಒಂದು ಬಿಲ್ ಪಾಸ್ ಮಾಡಿಕೊಡ್ಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥವರು ರಾಹುಲ್ ಗಾಂಧಿಯವರು. ಅದರಿಂದ ನೆಹರು ಅವರಿಗೆ ಭಾರತ ರತ್ನ ಕೊಟ್ಟಿದ್ದಾಯಿತು, ಇಂದಿರಾ ಗಾಂಧಿಯವರು ಕೊಟ್ಟಿದ್ದಾಯಿತು, ರಾಜೀವ್ ಗಾಂಧಿಯವರು ಕೊಟ್ಟಿದ್ದಾಯಿತು. ಕೊನೆ ಪಕ್ಷ ಇವ್ರಿಗೂ ಕೊಡಬೇಕು ಅಂತೇಳಿ ಮನವಿ ಮಾಡ್ತೇನೆ. ಇದಷ್ಟು ಪರಿಷತ್ ವಿಪಕ್ಷ ನಾಯಕರಾದಂತಹ ಜಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕಮಲೇಶ್ ಬಿಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.